ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 4ನೇ ಪ್ರಶ್ನೆ, ಭೂಮಿ ನಮ್ಮ ಜೀವಂತ ಗ್ರಹ. ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಇರುವ ಭೂಮಿಯ ಮೇಲಿನ ದೂರ ಎಷ್ಟು? ಆಪ್ಷನ್ ಎ 111 ಕಿಲೋಮೀಟರ್, ಆಪ್ಷನ್ ಬಿ 110.4 ಕಿಲೋಮೀಟರ್, ಆಪ್ಷನ್ ಸಿ 100 ಕಿಲೋಮೀಟರ್ ಮತ್ತು ಆಪ್ಷನ್ ಡಿ 112 ಕಿಲೋಮೀಟರ್. ಸೊ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ 110.4 ಕಿಲೋಮೀಟರ್ ಅಂತರವಿದೆ ಭೂಮಿಯ ಮೇಲೆ. ಎಷ್ಟು ಮಕ್ಕಳೇ? 110.4 ಕಿಲೋಮೀಟರ್ ಅಂತರ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಇರುವಂತದ್ದು. ಓಕೆನಾ? ಸೊ ಭೂಮಿಯ ಮೇಲೆ ಸಮಭಾಜಕ ವೃತ್ತ ಒಳಗೊಂಡಂತೆ ಒಟ್ಟು ಎಷ್ಟು ಅಕ್ಷಾಂಶಗಳಿವೆ? 181 ಅಕ್ಷಾಂಶಗಳಿವೆ. ಟೋಟಲ್ ಎಷ್ಟು ಅಕ್ಷಾಂಶಗಳಿವೆ ಮಕ್ಕಳೇ? 181 ಅಕ್ಷಾಂಶಗಳು ಭೂಮಿಯ ಮೇಲೆ ಇವೆ. ಅಕ್ಷಾಂಶ ಅಂದ್ರೇನು? ಭೂ ಅಕ್ಷವನ್ನ ಆಧಾರವಾಗಿಟ್ಟುಕೊಂಡು ಗೋಳದ ಮೇಲೆ ಅಕ್ಷಾಂಶಗಳನ್ನು ಎಳೆಯಲಾಗಿದೆ. ಇವು ಉತ್ತರದಿಂದ ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಸಮಭಾಜಕ ವೃತ್ತವನ್ನ ರಚಿಸಲಾಗಿದೆ. ಈ ಲಂಬವಾದಂತ ಸಮಭಾಜಕ ವೃತ್ತಕ್ಕೆ ಸಮನಾಗಿರುವಂತೆ ಗೋಳದ ಮೇಲೆ ಪೂರ್ವ ಮತ್ತು ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳೇ ಯಾವುದು? ಅಕ್ಷಾಂಶಗಳು. ಪೂರ್ವ ಪಶ್ಚಿಮಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನ ಅಕ್ಷಾಂಶಗಳು ಎಂದು ಕರೆಯಲಾಗುತ್ತೆ. ಓಕೆನಾ? ಅಂದ್ರೆ ಸೊ ಭೂಮಿಯ ಮೇಲೆ ಒಟ್ಟು ಎಷ್ಟು ಅಕ್ಷಾಂಶಗಳಿವೆ? 181. ಸೊ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಇರುವ ಭೂಮಿಯ ಮೇಲಿನ ದೂರ 110.4 ಕಿಲೋಮೀಟರ್. ಥ್ಯಾಂಕ್ ಯು.